ನೇ ಚುನಾವಣೆಯ ಪ್ರಚಾರದ ಕೊನೆ ದಿನ ಇವತ್ತು ಹೆಬ್ಬಳ್ಳಿ ಒಳಗ ಮಾಡೋಣ ಅಂತ ಹೇಳಿ ಬಹಳ ದಿವಸದಿಂದ ವೇಟ್ ಮಾಡಕತ್ತಿದ್ವಿ. ಇವತ್ತು ತಮ್ಮೆಲ್ಲರ ಒಮ್ಮತದಿಂದ ಈ ಏನು ಅಭೂತಪೂರ್ವದ ಒಂದು ಬೆಂಬಲವನ್ನ ನಾವು ಯಾವತ್ತೂ ನೋಡಿದ್ವಿ. ಆದ್ರೆ ಇವತ್ತು ಇದು ಬಹಳ ದೊಡ್ಡದು. ಯಾಕಂತಂದ್ರ ವಿಧಾನಸಭಾ ಇಲೆಕ್ಷನ್ಗೆ ಬಂದಾಗ ತಮ್ಗೆಲ್ಲರಿಗೂ ಏನಿತ್ತು, ನಮ್ಮ MLA ಆಗಿ ನಮ್ಮ ಅಣ್ಣವ್ರು ಬರ್ಲಿ ಅನ್ನೋದಿತ್ತು. ಆದ್ರೆ ಇವತ್ತ ವಿನೋದ ಶೆಟ್ಟಿಯವರು ಬಹಳ ಸಣ್ಣವರು. ಅವರು ಇಲ್ಲೇ ನಮ್ಮ ಪಕ್ಕದ ಹಳ್ಳಿಯವರು, ಒಬ್ಬ ರೈತನ ಮಗ. ಅವ್ರು ಯಾರಿಗೂ ಗೊತ್ತೇ ಇಲ್ಲ ಅನ್ನುವಂತ ರೀತಿಯೊಳಗ ಎಲ್ಲ ಕಡೆ ಭಾಷಣದೊಳಗ BJP ಅವ್ರು ಮಾಡ್ತಾರೆ. ಆದ್ರೆ ತಮ್ಗೆಲ್ಲರಿಗೂ ಗೊತ್ತಿರ್ಬೇಕು, ಅವರು ನವಲಗುಂದಿಂದ ಬಂದವರು. ಅಲ್ಲಿ ನವಲಗುಂದಿಂದ MLA ಆಗಿ ಇಲೆಕ್ಷನ್ ಮಾಡ್ಬೇಕಂತ ಹೇಳಿ ಅವರು ಸಾಕಷ್ಟು ಸಂಘಟನೆಯನ್ನ ಮಾಡಿದವರು. ಹಾಗನ್ನ ಯೂತ್ ಕಾಂಗ್ರೆಸ್ನಿಂದ ಅಲ್ಲಿನೂ ಸಂಘಟನೆ ಮಾಡಿ ತಮ್ಮನ್ನ ತಾವು ಗುರುತಿಸ್ಕೊಂಡಂತವ್ರು. ನಮಗೆ ಹಿರಿಯರಿಗೆ ಯಾರಿಗೆ ಗೊತ್ತೈತೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ಯುವಕರಿಗೆ ಎಲ್ಲರಿಗೂ ಗೊತ್ತು ವಿನೋದ ಶೆಟ್ಟಿ ಯಾರು ಅಂತ ಹೇಳಿ. ಅದನ್ನೆಲ್ಲ ಗುರುತಿಸಿ ನಮ್ಮ ನಾಯಕರು, ನಮ್ಮ ಪಕ್ಷ ಅವ್ರಿಗೆ ಇವತ್ತು ಲೋಕಸಭಾ ಇಲೆಕ್ಷನ್ಗೆ ಕ್ಯಾಂಡಿಡೇಟ್ ಆಗಿ ನಮ್ಮ ಕ್ಷೇತ್ರಕ್ಕೆ, ಧಾರವಾಡ 11ನೇ ಕ್ಷೇತ್ರಕ್ಕೆ ಅವ್ರನ್ನ ಅಭ್ಯರ್ಥಿ ಮಾಡಕ್ಕೆ ಇವತ್ತು ಎಲ್ಲ ನಾಯಕರು, ನಮ್ಮ ಡಿಸ್ಟ್ರಿಕ್ಟಿನ 4 ಮಂದಿ MLAಗಳು, DK ಶಿವಕುಮಾರ್ ಅವರು, ಸಿದ್ದರಾಮಯ್ಯನವರು, ಮತ್ತು ಕೇಂದ್ರದಿಂದ ಎಲ್ಲ ನಮ್ಮ ಪಕ್ಷದ ಲೀಡರ್ಸ್ ಅವರಿಗೆ ಒಂದು ಟಿಕೆಟ್ ಅನ್ನ ಕೊಟ್ಟಾಗ ಇವತ್ತು ನಾವೆಲ್ಲರೂ ಕೂಡಿ ಅವರ ಬಗ್ಗೆ, ಅವರ ಪರವಾಗಿ ಮತಯಾಚನೆಯನ್ನ ಮಾಡಿದ್ವಿ. ಇವತ್ತು ತಾವೆಲ್ಲರೂ ತಿಳ್ಕೊಳ್ಬೇಕಾಗಿತ್ತು, ವಿಧಾನಸಭಾ ಇಲೆಕ್ಷನ್ಗೆ ಬಂದಾಗ ನಾವು 5 ಗ್ಯಾರಂಟಿಗಳನ್ನ ತಗೊಂಡ್ ಬಂದಿದ್ವಿ. ಅವಾಗ ಅವ್ರು ಏನೇನಾಗತ್ತಿದ್ರೆ 70 ವರ್ಷ ಕಾಂಗ್ರೆಸ್ ಏನ್ ಮಾಡೈತಿ ಅಂತ ಹೇಳಿ ತಾವು ತಿಳ್ಕೊಳ್ಬೇಕಾಗಿತ್ತು. ಒಮ್ಮೆ ಏನ್ ಮಾಡಿದ್ರಿ, ಸಿಲಿಂಡ್ರಿಗ ನಮಸ್ಕಾರ ಮಾಡಿ BJPಗರು ಸಿಲಿಂಡ್ರಿಗೆ ನಮಸ್ಕಾರ ಮಾಡಿ ಆರತಿ ಮಾಡಿಸಿ ಓಟ್ ಹಾಕಿಸ್ಕೊಂಡ್ರು. ಒಮ್ಮೆ ಪಾಸ್ಬುಕ್ ಅನ್ನ ಕೈಯಾಗ ಕೊಟ್ಟು 0 ಅಕೌಂಟ್ ಓಪನ್ ಮಾಡಿ ನಾವು 15 ಲಕ್ಷ ರೂಪಾಯಿ ಹಾಕ್ತೀವಿ ಅಂತ ಹೇಳಿ ಓಟ್ ಹಾಕಿಸ್ಕೊಂಡ್ರು. ಇನ್ನೊಮ್ಮೆ ಮೋದಿ ಮುಖ ನೋಡಿ ಓಟ್ ಹಾಕು ಅಂತ ಹೇಳಿದ್ರು. ಈ ಸತ ಏನ್ ಹೇಳಕತ್ತಾರ್ರಿ ಅವರು, ದೇಶದ ಭದ್ರತೆಗೆ BJP ಓಟ್ ಹಾಕ್ರಿ ಅಂತ ಹೇಳಕತ್ತಾರ. ದೇಶದ ಭದ್ರತೆ ನಾವು ನೀವು ಮಾಡೋದಲ್ಲ, ನಮ್ಮ ಮನೆ ಮಕ್ಕಳನ್ನ ಕಳಿಸ್ತೀವಿ. ಅಲ್ಲಿ ಗಡಿ ಭಾಗದಲ್ಲಿ ಆರ್ಮಿ ಇರ್ತೈತಿ, ಆರ್ಮಿ ಒಳಗ ಆಫೀಸರ್ಸ್ ಇರ್ತಾರ, ನಮ್ಮ ಮನೆ ಮಕ್ಕಳು ಇರ್ತಾರ, ಅವರ ದೇಶವನ್ನ ಕಾಯ್ತಿರ್ತಾರ. ಏನೋ ಒಂದು ನೆವ ತಗೊಂತಾರ, ಏನೋ ಒಂದು ಆಸೆ ತೋರಿಸ್ತಾರ, ಇಲ್ಲದೊಂದು ಸಲ್ಲದೊಂದು ಹೇಳ್ಕೊಂತ ಜಾತಿ ಒಳಗ ಒಡಕು ಹುಟ್ಟಿಸ್ತಾರ. 2019ರೊಳಗ ನಮ್ಮ ಮನೆಯವ್ರಿಗನೆ ಟಿಕೆಟ್ ಕೊಟ್ಟಿದ್ರು. ಅವಾಗನು ಅವ್ರಿಗೆ ಏನಿತ್ತು, ಬಯಕ ಹೇಳಕ ಕೇಳಕ ಏನಿತ್ರಿ, ಒಂದು ಜಾತಿನೂ ಇತ್ತು, ಅದನ್ನ ಒಂದು ಮರ್ಡರ್ ಕೇಸ್ ಇತ್ತು. ಅವಾಗ ನಮ್ಮ ಸಾಹೇಬ್ರನ್ನ ಬೈದಿದ್ದು ಸುಳ್ಳು ಆರೋಪಗಳನ್ನ ಹೊರಿಸಿ ಅವ್ರನ್ನ ಹೊರಗಿಟ್ಟು ಈ ಇಲೆಕ್ಷನ್ಗೆ ಅವರು ಪ್ರಿಪೇರ್ ಆದ್ರೆ. ಈ ಸತ ನಾವು ಇಲೆಕ್ಷನ್ಗೆ ಅಭ್ಯರ್ಥಿನೂ ಯಾರು ಆಗಿರ್ಬಾರ್ದು, ನಾ ಆರಾಮ ಗೆಲ್ಬೇಕು ಅನ್ಕೊಂಡ್ರಿ ಅವ್ರು. ಅದಕ್ಕೆ ಈಗೆಲ್ಲ ಭಾಷಣದೊಳಗೆ ಹೇಳ್ತಾರ, ಅವೇನ್ ಸಣ್ಣವನ ನಮ್ಗೆ ರಾಜಕೀಯ ಎಲ್ಲ ಗೊತ್ತೈತಿ, ಸಂವಿಧಾನ ಬಗ್ಗೆ ಏನ್ ಗೊತ್ತೈತಿ ಅಂತ ಹೇಳ್ತಾರೆ. ಸಣ್ಣವ್ರಿದ್ರೂ ನಾವು 6ನೇತದಿಂದ ಸಂವಿಧಾನ ಬಗ್ಗೆ ಕಲಿತೀವಿ. ಇದನ್ನ ನಮಗೆ ಯಾರು ಹೇಳ್ಕೊಡೋದು ಬೇಕಾಗಿಲ್ಲ. ರಾಜಕೀಯ ಮಾಡ್ಬೇಕಂದ್ರೆ ಮಾನ್ಯತೆ ಬೇಕು. ನಮ್ಮ ರೈತರು, ನಮ್ಮ ಹೆಣ್ಮಕ್ಳು, ನಮ್ಮ ಊರಿನ ಹಿರಿಯರು, ಯುವಕರ ಬಗ್ಗೆ ಕಾಳಜಿ ಇದ್ರೆ ಸಾಕು. ಪಾಪ ಯುವಕರಿಗೆ ಮುಂಜಾನಿಂದ ಸಂಜೆ ತನಕ ರೋಡ್ ಮ್ಯಾಗ ನಿಂದಿರ್ತಾರೆ. ಅವ್ರಿಗೆ ಏನೇನೋ ಏನು ಒಂದು ಹಿಂದುತ್ವ ಹೇಳ್ತಾರ, ಒಂದು ರಾಷ್ಟ್ರವಾದ ಹೇಳ್ತಾರ, ಜೈ ಶ್ರೀರಾಮ್ ಅನ್ಕೋತ ಮುಂಜಾನಿಂದ ಸಂಜೆ ತನಕ ಅಡ್ಡಾಡ್ತಾವ. ವಾಪಸ್ ಮನೆಗೆ ಹೋದ್ರೆ ಏನ್ ಇರ್ತೈತ್ರಿ ಅವತ್ತು? ಅನ್ನ ಭಾಗ್ಯ ಅಷ್ಟು ಬಿಟ್ಟು ಏನೂ ಇರುದಿಲ್ಲ. ಈ ಸತ ಅಂತ್ರೂ ಅವ್ರ ಗಾಡಿಗೆ ಡೀಸೆಲ್ ಹಾಕ್ಬೇಕಂದ್ರೆ ಅವ್ರ ಅವುಗಳ ಕಡೆ 200 ರೂಪಾಯಿ ಇಸ್ಕೊಂಡು ಡೀಸೆಲ್ ಹಾಕ್ಬೇಕು. ಅಂತ ಪರಿಸ್ಥಿತಿ ಐತಿ. ಇಲ್ಲಿ ಸಾಕಷ್ಟು ಯುವಕರನ್ನು ಅದಿರಿ. ಈ 20 ವರ್ಷದೊಳಗ ಯಾರಿಗೆ ಏನ್ ಅನುಕೂಲ ಆಗೈತಿ ಅನ್ನೋದನ್ನ ನಾವು ವಿಚಾರ ಮಾಡುವಂತ ಸಮಯ ಇದು. ಮಹಿಳೆಯರಿಗ ನಾವು ದೇಶದ ಭಕ್ತಿ ಬಗ್ಗೆ ವಿಚಾರ ಮಾಡೋದು ಬೇಡ. ನಮ್ಮ ಸಣ್ಣ ಸಣ್ಣ ಕುಟುಂಬಗಳ ಬಗ್ಗೆ ನಾವು ವಿಚಾರ ಮಾಡಿದ್ರೆ ಸಾಕು. 200 ರೂಪಾಯಿ ಬೇಕಂತ ನೀವು ಯಾರಿಗಾರು ಕೇಳ್ರಿ, ತಿಂಗಳಕ್ಕೊಮ್ಮೆ ಕೇಳ್ರಿ, ಯಾರು ಕೊಡ್ತಾರೇನ್ರಿ?
2,000 ರೂಪಾಯಿ ಬಹಳ ದೊಡ್ಡ ಯೋಜನೆ ಇದು. ನಮ್ಮ ಮನಿಗೆ ಬಂದು ಮುಟ್ಟಾಕತೈತಿ ಅಂತಂದ್ರ ನಾವ ಋಣದೊಳಗನೆ ಇರ್ಬೇಕ್ರಿ. 70 ವರ್ಷದೊಳಗೆ ಏನ್ ಮಾಡ್ಯಾರ ಅಂತ ಕೇಳ್ತಾರ. 70 ವರ್ಷದೊಳಗೆ ಯಾವ್ಯಾವ ಅನುಕೂಲ ಆಗ್ಯಾವ ವಿಚಾರ ಮಾಡ್ರಿ. ಒಂದು ಪೆನ್ಷನ್, ವಿಧವಾ ವೇತನ, ಸಂಧ್ಯಾ ಸುರಕ್ಷಾ, ಮಕ್ಕಳಿಗೆ ಬಿಸಿ ಊಟ, ಬಾಣತಿಯರಿಗೆ ಮತದಾನ ಊಟ, ಶುಭಾಗ್ಯ ಎಲ್ಲವನ್ನು ಹಿಡಿದ ಈ 5 ಭಾಗ್ಯಗಳನ್ನ ಹಿಡಿದ್ರ 8 ರಿಂದ 10 ಸಾವಿರ ಬರುವೊಂದು ಕುಟುಂಬಕ್ಕ ಅನುದಾನ ಸಿಗುವಂತ ಸಮಯ ಇದು. ಇಲ್ಲಿ ಯಾರು ಬಿಜೆಪಿ ಯಾರು ಕಾಂಗ್ರೆಸ್ ಅಂತ ನೋಡ್ಲಿಲ್ಲ, ಯಾರು ಸಣ್ಣವರು ದೊಡ್ಡವರು ಅಂತಲೂ ನೋಡ್ಲಿಲ್ಲ. ಅದನ್ನ ಮನೆಗೆ ಮುಟ್ಟಿಸುವಂತ ಕಾರ್ಯಕ್ರಮವನ್ನ ನಮ್ಮ ಲೀಡರ್ಸ್ ಆಯ್ತು, ನಮ್ಮ ಹಿರಿಯರಾಯ್ತು ಅದನ್ನ ಮಾಡಿದ್ರು. ಆದ್ರೆ ಹೋದ ಮಳಿ ಜಾಸ್ತಿಯಾಗಿ ಮನಿ ಬಿದ್ದವ್ರಿ. ಅವಾಗ ಏನ್ ಮಾಡಿದ್ರು? ಬಿಜೆಪಿ ಯಾರದು ಅವ್ರಿಗೆ 3 ಮನಿ ಹಾಕಿದ್ರು. ಅಪ್ಪಿತಪ್ಪಿ ಕಾಂಗ್ರೆಸ್ ಯಾರ್ಗಾರ ಒಂದು ಮನಿ ಆಗಿತ್ತು ಅಂದ್ರೆ ರಾತ್ರಿ ಬಂದು ಪಾರ್ಟಿ ಜಾಯಿನ್ ಆಗ ಮುಂಜಾನೆ ಕೊಡ್ತೀವಿ ಅಂತ ಹೇಳಿದ್ರು. ಯಾರೋ ಒಬ್ರು ಧೈರ್ಯ ತಗೊಂಡು ನಾ ಪಾರ್ಟಿ ಜಾಯಿನ್ ಆಗಂಗಿಲ್ಲ ಅಂದ್ರೆ ಮುಂಜಾನೆ ಅದನ್ನು ಕ್ಯಾನ್ಸಲ್ ಮಾಡಿ ಬೇಕಾಬಿಟ್ಟಿ ಅವರಿಗೆ ಕೊಟ್ಟು ಹೋದ್ರು. ಈ ಸತ ಬರಗಾಲ ಬಿದ್ದೈತ್ರಿ. ನಮ್ಮ ಸಿದ್ದರಾಮಯ್ಯನವರು ತಮ್ಮ ಮಿನಿಸ್ಟರ್ಸ್ MLA ಕರ್ಕೊಂಡು ಹೋಗಿ ಮೋದಿ ಅವ್ರ ಕಡೆ ಹಿಂಗ ಒಮ್ಮೆ ಮರಗಾಲ ಬಿದ್ದೈತಿ, ಒಮ್ಮೆ ಮಳಿ ಜಾಸ್ತಿ ಆಗಿ ನಮ್ಮ ಕ್ಷೇತ್ರಕ್ಕೆ ಬಹಳ ಅನಾನುಕೂಲ ಆಗೈತಿ, ನಮ್ಮ ತೆರಿಗೆ ನಮ್ಮ ಹಕ್ಕನ್ನ ವಾಪಸ್ ಕೊಡ್ರಿ ಅಂತ ಕೇಳಿದ್ರು. ಅವಾಗ ಅವ್ರು ಒಪ್ಪಲ್ದಾಗ ಅದನ್ನ ಸುಪ್ರೀಂ ಕೋರ್ಟಿಗೆ ಒಯ್ದು ಅಲ್ಲಿಂದನ 1 ವಾರದಾಗ ಅದನ್ನ ತೆರಿಗೆ ಹಣನ ವಾಪಸ್ ಕೊಡಕ್ ಹೇಳಿದ್ರು. ಆದ್ರೆ ಮೋದಿ ಗವರ್ಮೆಂಟ್ ಕೊಟ್ಟಿದ್ದೇನ್ರಿ 3 ಲಕ್ಷ ಕೋಟಿ ಅಷ್ಟೇ ಅನುದಾನ. ಸಿದ್ದರಾಮಯ್ಯನವ್ರು ನಾವೇನ್ ಭಿಕ್ಷೆ ಬಿಡಕತ್ತೀವೇನ ನಿಮಗಂತ ಕೇಳಿದ್ರು. ಅವಾಗರ ಏನಾರ ಒಂದು ಮಾತು ಮಾತಾಡ್ಬೇಕು ಪ್ರಹ್ಲಾದ್ ಜೋಶಿ ಅವರು. ಈ ಪ್ರಹ್ಲಾದ್ ಜೋಶಿ ಅವ್ರ ವಿಷಯ ತಗೋರಿ. ಕೊರೋನಾದಾಗ ಯಾರ ಜೊತೆ ಬಂದು ನಿಂತಿರ್ರಿ. ಹೋಗ್ಲಿ ನಮ್ಮ ಧಾರವಾಡಕ್ಕೆ ಏನಾರು ಅನುದಾನ ತಗೊಂಡ್ ಬಂದ್ರು. ಎಷ್ಟು ಮಂದಿ ಸತ್ರು, ಎಷ್ಟು ಮಂದಿಗೆ ಔಷಧ ಸಿಗ್ಲಿಲ್ಲ, ಎಷ್ಟು ಮಂದಿಗೆ ಹಾಸ್ಪಿಟಲ್ ಹೋದ್ರೆ ಹಾಸಿಗೆ ಸಿಗ್ಲಿಲ್ಲ. ಅಂತ ಟೈಮ್ನಾಗ ಎಲ್ಲರೂ ಒಂದು ಸ್ಟೇಟ್ಮೆಂಟ್ ಕೊಟ್ರಿ. ಯಾರೋ ಒಬ್ರು ಕೇಂದ್ರ ಮಂತ್ರಿಯನ್ನು ಕರ್ಕೊಂಡ್ ಬಂದ್ರು. ಮಳಿ ಬಾಳಾಗಿ ಮನಿ ಬಿದ್ದು ಎಷ್ಟೊಂದು ಈಗ ನಾವು ಹೋದ್ರೆ ಕೇಳೋದು ನಮಗೊಂದು ಮನಿ ಮಾಡ್ಕೊಡ್ರಿ ಅಂತ ಕೇಳ್ತಾರೆ. ನಮ್ಮ ಕ್ಷೇತ್ರದೊಳಗೆ ನಾವು ಬಹುತೇಕ ಧಾರವಾಡದೊಳಗ ಅಡ್ಡಾಡಿದ್ರ ರೋಡ್ ಕೇಳ್ತೀರಿ, ಕರೆಂಟ್ ಕೇಳ್ತೀರಿ, ನೀರ್ ಕೇಳ್ತೀರಿ, ಮನಿ ಕೇಳ್ತೀರಿ. ಇದ್ರ ಬಗ್ಗೆ ಒಂದು ಮಾತನ್ನು ಪ್ರಹ್ಲಾದ್ ಜೋಶಿ ಅವ್ರು ಮಾತಾಡಂಗಿಲ್ಲ. ಹಂಗಂದ್ಮೇಲೆ ನಾವು ಯಾಕೆ ಓಟ್ ಹಾಕ್ಬೇಕ್ರಿ ಅವ್ರಿಗೆ? ನಾವು ತಿಳ್ಕೊಬೇಕಾಗಿತ್ತು. ಇಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರು ಸಾಕಷ್ಟು ಮಂದಿ ಹೆಣ್ಮಕ್ಳು ಅದಿರಿ, ಗಂಡ್ ಮಕ್ಳಿಗಂತೂ ಗೊತ್ತಿಲ್ಲ ಇರ್ತೈತಿ. ಕ್ರಿಯಾ ಯೋಜನೆ ಮಾಡ್ತಾರ್ರಿ ಇಲ್ಲಿ ಗ್ರಾಮ ಪಂಚಾಯತಿ ಒಳಗ. ಕ್ರಿಯಾ ಯೋಜನೆ ಮಾಡಿದಾಗ ಅದಕ್ಕೆ ಅನುದಾನ ಸಾತಿಲ್ಲ ಅಂತಂದ್ರೆ MLA ಅವ್ರ ಕಡೆ ಹೋಗ್ತಾರೆ. MLA ಅವರಿಗೆ ಸಾತಿಲ್ಲ ಅಂದ್ರೆ MP ಕಡೆ ಹೋಗ್ತಾರೆ. ಆದ್ರೆ ನಮ್ಮ ಕ್ಷೇತ್ರದೊಳಗೆ ಹೆಂಗೈತಿ ಅಂತಂದ್ರೆ ಎಲ್ಲಿ ಬಿಜೆಪಿಗರು ಇರ್ತಾರಲ್ರಿ MLAಗಳು, ಗ್ರಾಮ ಪಂಚಾಯತಿ ಇರ್ತಾರ, ಅಲ್ಲಿ ಅನುದಾನ ಬರ್ತೈತಿ. ಕಾಂಗ್ರೆಸ್ ಇದ್ದಲ್ಲಿ ಬರಂಗೇ ಇಲ್ಲ. ಏನ್ ಕೇಳಿದ್ರು ಒಂದು ಗಿಡ ಹಚ್ಬೇಕಂದ್ರೂ ಅನುದಾನ ಇಲ್ಲ ಅಂತಾರ, ಒಂದು ನಳ ಹಾಕ್ಬೇಕಂದ್ರೂ ಅನುದಾನ ಇಲ್ಲ ಅಂತಾರ. ಮತ್ ಯಾಕೆ ಹಾಕ್ಬೇಕ್ರಿ ಅವ್ರಿಗೆ? ನಮ್ಮವ್ರ, ನಮ್ಮ ಊರವ್ರನ್ನ, ನಮ್ಮ ಮನೆಯವರಾದವ್ರನ್ನ ನಾವು ಏನಾದ್ರು ಓಟ್ ಹಾಕಿ ಗೆಲ್ಸಿದ್ವಿ ಅಂತಂದ್ರ ಕೈ ಹಿಡಿದು ಕೇಳ್ಬೋದು. ಮೊನ್ನೆ ವಿಧಾನಸಭಾ ಇಲೆಕ್ಷನ್ ಆಯ್ತು. ನಮ್ಮ ಮನೆಯವರನ್ನು ಅಲ್ಲಿ ವಿಧಾನಸಭಾದೊಳಗೆ ನಿಂತ್ಕೊಂಡು ನಮ್ಮ ಕ್ಷೇತ್ರದ ಒಂದೊಂದು ಸಮಸ್ಯೆಗಳನ್ನ ಬಿಡಿಯಾಗಿ ಕೇಳಿದಾಗ ನಮ್ಗೆ 25 ಕೋಟಿ ನಮ್ಮ ಹೊಲ ರಸ್ತೆಗೆ ಬಂದವ. ಆದ್ರೆ ಜೋಶಿ ಅವ್ರೀಗ ಒಂದು ಕಾರಣ ಬೇಕ್ರಿ. ಯಾರ ಸತ್ತಿರ್ಬೇಕು, ಒಂದು CBI ಕೇಸ್ ಆಗಿರ್ಬೇಕು, ಅದು ವೋಟ್ ಬ್ಯಾಂಕ್ ಆಗಿರ್ಬೇಕು. ಅವಾಗೆಲ್ಲ ಕೇಂದ್ರದ ಮಂತ್ರಿಗಳನ್ನ ಕರೆಸ್ತಾರ ಅವ್ರು. ನೀವು TV ಒಳಗೆ ಪೇಪರ್ನಾಗ ನೋಡ್ತಿರ್ಬೋದು. ಈ ದಿವಸ ಹುಬ್ಬಳ್ಳಿ ಒಬ್ರಿಂದ ಒಬ್ರು ಬಂದ ಬಿಡ್ತಾರ್ರಿ ಕೇಂದ್ರ ಮಂತ್ರಿಗಳು. ಇದರಿಂದ ಯಾರಿಗೆ ಉಪಯೋಗ? ಪ್ರಹ್ಲಾದ್ ಜೋಶಿ ಅವ್ರಿಗೆ ಬಿಟ್ಟು ಯಾರಿಗಾರ ಉಪಯೋಗ ಐತೇನ್ರಿ ಇದ್ರೊಳಗಿಂದ? ಯಾಕಂದ್ರ ಆ ಕೇಸ್ ಆದ 1 ತಾಸದೊಳಗೆ ಪೊಲೀಸ್ ಮಾಡೋ ಕೆಲಸ ಮಾಡಿದ್ರು, ಕಾನೂನು ಮಾಡುವಂತ ಕೆಲಸ ಕಾನೂನು ಮಾಡಕತ್ತಿತ್ತು. ಆದ್ರೂ ಈಗ ಇಲೆಕ್ಷನ್ ಬಂದೈತಿ, ಹಿಂದೂ ಮುಸ್ಲಿಂ ಮಾಡ್ಬೇಕವ್ರೀಗ ಜಾತಿ ಒಳಗೆ ಓಡಕ್ ಹುಟ್ಟಿಸ್ಬೇಕ, ಓಟ್ ಹಾಕಿಸ್ಕೋಬೇಕು. ಇದು ಬಿಟ್ಟು ಅವ್ರ ಕಡೆ ಏನೇನು ಒಂದು ವಿಷಯನೇ ಇಲ್ಲ. ಈಗ ಸದ್ಯಕ್ಕೆ ಇಲೆಕ್ಷನ್ ಬಂದೈತಿ, ನಾನು ಸಾಕಷ್ಟು ಗಳಿಸ್ಕೊಂಡ್ ಕೂತಾನೆ, ಕತ್ತಲ್ ರಾತ್ರಿ ಮಾಡ್ತೀನಿ ಅಂತ ತಿಳ್ಕೊಂಡ್ಬಿಟ್ಟಾರಿ ಅವ್ರು. ಏನ್ ಮಾಡ್ತಾರ್ರಿ? ಒಂದು ಒಟ್ಟಿಗೆ 200 ಕೊಡ್ತಾರ, 300 ಕೊಡ್ತಾರ, ಇಲ್ಲಾಂದ್ರೆ 20,000 ಕೊಟ್ರು ಅದು ಕಡಿಮೆನ. ನಮಗ್ ಇಲ್ಲೇನಾಗ್ತದೆ, ನಮ್ ಖಾತೆಗೆ 1,24,000 ರೂಪಾಯಿ ಬರ್ತೈತಿ. ನಮಗೆ ತಿಂಗಳಿಗೆ ಒಂದು 20,000 ರೂಪಾಯಿ ಕೊಟ್ರೆ ನಾವ್ ಏನ್ ಮಾಡ್ತೀವ್ರಿ? ತಡಕಿಲ್ಲ ಕಣ್ ಮುಚ್ಕೊಂಡ್ ತೆಗ್ರಿಗೆ ಇಷ್ಟನ್ನು ಖರ್ಚು ಮಾಡ್ತೀವಿ. ಆದ್ರೆ ಇಲ್ಲಿ ನಮಗ ಹಂತವಾಗಿ ಇದು 1 ಲಕ್ಷದೊಳಗ 8,333 ರೂಪಾಯಿ, ಮತ್ತಿದು 2,000 ರೂಪಾಯಿ, 10,000 ರೂಪಾಯಿ ನಮ್ಮ ಖಾತೆಗೆ ಬಂದಾಗ ನಾವ್ ಏನೇನ್ ಮಾಡ್ಬೋದು? ನಿನ್ನೆ ಗರಗದಾಗ ಒಬ್ಬಕ್ಕೆ ಹೆಣ್ಮಗಳು ಭೇಟಿಯಾಗಿದ್ಲು. ನಿಮ್ಮ ಪುಣ್ಯದಿಂದ ನೀವ ಬಹಳ ಹೋರಾಡಿದ್ರಿ, ಕಾಂಗ್ರೆಸ್ ಬಂತು, ನನಗೂ ಬಹಳ ಅನುಕೂಲ ಆಗೈತಿ, 2,000 ರೂಪಾಯಿ ಬರೋದ್ರಿಂದ ಬಳಿ ವ್ಯಾಪಾರ ಶುರು ಮಾಡಿ ಅಂತ ಹೇಳಿದ್ಲು. ಇಂಥ ಹೆಣ್ಮಕ್ಳು ಸಾಕಷ್ಟು ಅದಾರ.
ಒಂದೊಂದು ಮನಿತನದಾಗ ಅಂತೂ ರೀ ಗಂಡ್ಮಕ್ಳು ಇಲ್ಲದಂತ ಪರಿಸ್ಥಿತಿ ಇದಾವ. ಒಂದೊಂದು ಮನಿತನದೊಳಗ ಗಂಡ್ಮಕ್ಳು ಕುಡಿತಿರ್ತಾರ, ಹೆಣ್ಮಕ್ಳು ದುಡಿತಿರ್ತಾರ. ಮೊದ್ಲೇ ಸತ ಇಲೆಕ್ಷನ್ ಮಾಡಿದಾಗ ನಾವು ಸಾಹೇಬ್ರ ಜೊತೆ ಜಗಳಾಡ್ತದೆ, ಗುಡಿಗಳು ಯಾಕೆ ಕಟ್ಟಿಸ್ತೀರಿ, ಅದಕ್ಕೊಂದು ಕಟ್ಟಿ ಕಟ್ಟಿಸ್ತೀರಿ, ಎಲ್ಲಾ ಗಂಡ್ಮಕ್ಳು ಅಲ್ಲೇ ಚಕ್ಕ ಆಡ್ತಿರ್ತಾರ, ಹೆಣ್ಮಕ್ಳು ನೋಡಿದ್ರೆ ಹೊಲ್ದಾಗಿರ್ತಾರ ಅಂತ. ನಾ ಬಹಳಷ್ಟು ಅವ್ರಿಗೆ ಕೇಳ್ತಿದ್ದೆ, ಅವ್ರು ಮಾಡೋ ಕೆಲಸ ಮಾಡಿ ಬಂದು ಕೂತಿರ್ತಾರ ಅಂತ ಅವ್ರು ನನಗೆ ಅನ್ಸಿದ್ರು. ಆದ್ರೆ ಹೆಣ್ಮಕ್ಳು ಕೈಯಾಗ ಕೊಟ್ರ ಒಬ್ರು ಹೇಳ್ತಾರ ನಾ ಗಿರಣಿ ತಗೊಂಡು ಜೀವನ ಮಾಡಕತ್ತೀನಿ ಅಂತ ಹೇಳ್ತಾರ. ಒಬ್ಬಕಿ ಹೆಣ್ಮಗಳು ಕೈ ಮಾರಿ ಅಕ್ಕಿನೂ ಜೀವನ ನಡ್ಸಕತ್ತಾರ. ಮೊದ್ಲು ಏನ್ ಮಾಡ್ತಿದ್ದೆ ಅಂತ ಕೇಳಿದ್ರೆ ನಾ ಭಿಕ್ಷಾ ಬೇಡ್ತಿದ್ದೆ, ಈಗ 2000 ರೂಪಾಯಿ ಬಂದಾಗಿಂದ ಹೋಲ್ಸೇಲ್ ಆಗಿ ಪ್ಯಾರಿಕಾಯಿ ತಂದು 5 ರೂಪಾಯಿಗೆ ಒಂದು ಪ್ಯಾರಿಕಾಯಿ ಮಾಡ್ತೀನಿ, ಈಗ ಮಕ್ಕಳು ಬೇಡ ಸೊಸಿನೂ ಬೇಡ, ನನ್ನ ಜೀವನ ನಾನು ನಡ್ಸಾತೀನಿ ಅಂತ ಹೇಳ್ತಾರ. ಹಿಂಗ ಸಾಕಷ್ಟು ಉದಾಹರಣೆಗಳದಾವ. ಈಗ ಸದ್ಯಕ್ಕೆ ನೀವು ಕಾಂಗ್ರೆಸ್ ಬಗ್ಗೆ ಎಷ್ಟು ಒಳ್ಳೆ ಅಭಿಪ್ರಾಯ ಹೆಣ್ಮಕ್ಳ ಕಡೆ ಬರ್ತೈತಿ. ಒಂದು ಮನಿ ನಡಿಬೇಕಂದ್ರೆ ಒಂದು ಹೆಣ್ಮಗಳಿಂದ ಹೊಟ್ಟಿ ತುಂಬಿತ್ತಂದ್ರೆ ಗಂಡ್ಮಕ್ಳು ಹೋಗಿ ಏನಾರು ಮಾಡ್ಬೋದು ಹೊರಗೆ. ಆಗಲೇ ಈಗಿನ ಅಣ್ಣರು ಮಾತಾಡಿದ್ರು, ಹೊಳೆ ಅಡಕಡಿ ಅಣ್ಣರು ಮಾತಾಡಿದ್ರು, ಅವೆಲ್ಲ ಬಹಳ ಸೂಕ್ಷ್ಮ ವಿಷಯ ರೀ. ಇವ್ರಿಗೆ ಬಿಸ್ನೆಸ್ ಮಾಡೋರಿಗೆ ತಿಳಿಯಂಗಿಲ್ಲ ಅದು. ಯಾಕಂದ್ರೆ ಮುಂಜಾನೆ ರೊಟ್ಟಿ ಪಲ್ಯ ತಿನ್ ಹೊರಗೆ ಹೋಗೋರ್ಗೆ ಗೊತ್ತಾಗೋದ, ಮುಂಜಾನೆ ರೇಷನ್ ಇಲ್ಲ ಅಂತಂದ್ರೆ ಅಡಿಗೆನೇ ಇರಂಗಿಲ್ಲ. ಇಂಥ ಪರಿಸ್ಥಿತಿ ನಮ್ಮ ಹಳ್ಳಿಗಳಲ್ಲಿ ಅದಾವ. ಬಹಳಷ್ಟು ಯುವಕರು ಏನು ಜೈ ಶ್ರೀರಾಮ್ ಅಂತಾರ, ಮೋದಿ ಅವ್ರ ಹೆಸರು ತಗೊಂತಾರ, ಎಲ್ಲಾನು ಆಯ್ತ್ರಿ ಕರೆಕ್ಟ್. ಆದ್ರೆ ಮೋದಿಯವ್ರ ಮುಖ ನೋಡಿ ಓಟ್ ಹಾಕೋದು ಬೇಡ. ಮೋದಿಯವ್ರು ಇಲ್ಲಿ ಬಂದು ನಿಂದಿರ್ತಾರಂದ್ರೆ ಅವ್ರಿಗೆ ಓಟ್ ಹಾಕೋದು, ಅವ್ರು ಬರ್ತಾರಂದ್ರೆ ನಾವು ನೀವು ಕೂಡ ಓಟ್ ಹಾಕೋಣ. ಅವ್ರ ಮುಖ ನೋಡಿ ಓಟ್ ಹಾಕಿದ್ವಿ ಅಂತಂದ್ರೆ ಅವರು ಬರಂಗಿಲ್ಲ, ಅವ್ರ ಮುಖ ನೋಡಿ ಓಟ್ ಹಾಕಿಸ್ಕೊಂಡವ್ರು ಬರಂಗಿಲ್ಲ ಅಂದ್ರೆ ಯಾಕೆ ಹೋಗ್ಬೇಕು ಓಟ್? ಇದನ್ನ ತಾವು ತಿಳ್ಕೊಳ್ಬೇಕು. ಇದು ಶೇಡಿನ ರಾಜಕಾರಣ ಯಾವಾಗ ಶುರು ಆಯ್ತಂದ್ರೆ ನಮ್ಮ ಮನೆಯವರಿಗೆ 2 ಸತ ಇಲೆಕ್ಷನ್ಗೆ ಟಿಕೆಟ್ ಸಿಕ್ಕಿತ್ತು ಲೋಕಸಭಾ. ಒಂದು ಸತ ನಾವು 12 ದಿವಸದಾಗ ಇಲೆಕ್ಷನ್ ಮಾಡಿದ್ವಿ, ಒಂದ್ ಸತ 17 ದಿವಸದಾಗ ಮಾಡಿದ್ವಿ. ಇವತ್ತು ವಿನೋದ ಸೂಟಿ ಅವ್ರು ಬರ್ಬೇಕಿತ್ತು, ಆದ್ರೆ ಅವ್ರ ಅಕ್ಕನ್ನ ಕರ್ಕೊಂಡ್ ಬಂದ್ವಿ ನಾವು. ಯಾಕಂದ್ರ ಎಲ್ಲರೂ ವಿನೋದ ಸೂಟಿ ಅವ್ರು ನೋಡಿಲ್ಲ ಅಂತಾರ, ಆದ್ರೆ ಜೋಶಿ ಅವ್ರನ್ನ ಎಷ್ಟು ಮಂದಿ ನೋಡಿರ್ರಿ? ಜೋಶಿ ಅವ್ರನ್ನೂ ಯಾರು ನೋಡಿಲ್ಲ. ಆದ್ರೆ ವಿನೋದ ಸೂಟಿ ಅವ್ರ ಪರವಾಗಿ ನಮ್ಮ ಏನು ಧಾರವಾಡದ ಎಲ್ಲಾ MLA ನಿಂತಾರ, ನಾವು ನಿಂತೀರಿ, ನೀವು ನಿಂತೀರಿ, ಮತ್ಯಾರು ಬೇಕಿನ್ನ? ಇದನ್ನ ತಿಳ್ಕೊಳ್ಬೇಕಂತಂದ್ರ ನಮಗ್ ಬೇಕಾದವ್ರ ಬಗ್ಗೆ ನಾವು ಎಷ್ಟೇ ಹೋರಾಡಿದ್ರು ಎಷ್ಟೇ ಮಾಡಿದ್ರು ಅವ್ರು ನಮ್ಮ ಬಗ್ಗೆ ನಮ್ಮ ಪರವಾಗಿ ನಿಂದಿರ್ತಾರೆ. ಅವ್ರು ಯಾರು ಬಂದು ನಮ್ಮ ಪರವಾಗಿ ನಿಂದ್ರಂಗಿಲ್ಲ. ಇಲ್ಲಿ BJP ಯುವಕರು ನಾವು ರ್ಯಾಲಿ ಮಾಡ್ಬೇಕಾದ್ರೆ ನಮ್ದು ಓಟಿ ಹಿಂಗಿಂಗಂತ ಮಾಡ್ತಿರ್ತಾರೆ. ನಮ್ಮ ಮನೆಯೊಳಗೆ ನಳ ಶುರು ಮಾಡಿದ್ಮೇಲೆ ನೀರು ಬರ್ತಾವ. ಈಗ ಆಗ ಸ್ವಲ್ಪ ದುಡಿದು ನಮ್ಮ ಜೀವನ ನಾವು ನಡೆಸ್ಕೊಂಡಿರ್ತೀವಿ. ಆದ್ರೆ 60-70 ವರ್ಷದಿಂದ ಬಡ ಕುಟುಂಬಗಳು, ರೈತಾಪಿ ಕುಟುಂಬದಿಂದ ಬಂದವರಿಗೆ ಬಹಳಷ್ಟು ಅನಾನುಕೂಲ ಐತಿ. ಅದು ಮಾನವೀಯತೆ. ಈಗ ಸದ್ಯಕ್ಕೆ ನಮ್ಮ ಜನರಿಗೆ ಇಷ್ಟು ಉಪಯೋಗ ಆಗಕತ್ತೈತಿ. ನನಗಂತೂ ಬರಂಗಿಲ್ಲ 2000 ರೂಪಾಯಿ. ಆದ್ರೆ ಇಷ್ಟೊಂದು ಮಂದಿ ಹೆಣ್ಮಕ್ಳಿಗೆ, ಇಷ್ಟೊಂದು ಕುಟುಂಬಗಳಿಗೆ ಬರ್ತೈತಿ ಅಂದ್ರೆ ನಮ್ಮ ಕ್ಷೇತ್ರಕ್ಕೆ ಇಷ್ಟೊಂದು ಉಪಯೋಗ ಆಗಕತ್ತೈತಿ ಅಂತ ನನಗೆ ಬಹಳ ಖುಷಿ ಐತಿ. ನನ್ನ ಕಷ್ಟದೊಳಗೆ, ನಮ್ಮ ಕಷ್ಟದೊಳಗೆ ತಾವೆಲ್ಲರೂ ನಿಂತೀರಿ. ನಮಗಿಷ್ಟು ಅನುಕೂಲ ಆಗೈತಲ್ಲ ನಿಮ್ಮೆಲ್ಲರ ಜೊತೆಗೆ ನಿಂದ್ರಾಕ, ಅದು ನನ್ನ ಖುಷಿ ಐತಿ. ಯುವಕರು ತಿಳ್ಕೊಬೇಕಾಗಿತ್ತು ಇಷ್ಟೇನೆ ರೀ. ಇಲ್ಲಿ ಯಾವುದು ಜಾತಿ ಮತ ಏನೂ ಬೇಡ. ನಮ್ಮ ರೈತರಿಗೆ ಅನುಕೂಲ ಆಗುವಂಥದ್ದು ಬೇಕು. ನಮ್ಮ ರೈತರಿಗೆ 6,000 ರೂಪಾಯಿ ಕೊಡ್ತೀವಿ ಅಂತ ಹೇಳ್ತಾರೆ ಅವರು. 3 ಕಂತದೊಳಗೆ 2,000 ರೂಪಾಯಿ ಕೊಡ್ತಾರೆ. ಒಂದು ಕೈ ಒಳಗೆ 6,000 ರೂಪಾಯಿ ಕೊಡ್ತಾರೆ, ಇನ್ನೊಂದು ಕೈಲ ಏನ್ ಮಾಡ್ತಾರ್ರಿ? ಗೊಬ್ಬರದ್ದು, ಡೀಸೆಲ್ದು, ಏನು ಕಾಳುಗಳದ್ದು, ಬೀಜದ್ದು 3 ಪಟ್ಟು ಜಾಸ್ತಿ ರೇಟ್ ಮಾಡ್ಯಾರ. ಇದು ಎಲ್ಲಿ ಸಾಲ್ತೈತ್ರಿ? 6,000 ರೂಪಾಯಿ ಎಲ್ಲಿ ಸಾಲ್ತೈತಿ? ಮೊದ್ಲ 370 ರೂಪಾಯಿ ಇದ್ದದ್ದು ಈಗ 1,300 ರೂಪಾಯಿ ಆಗೈತಿ. ಇವೆಲ್ಲ ಸುಳ್ಳು ಭರವಸೆ ರೀ. ಒಮ್ಮೆ ಹುಚ್ಚಾದ್ವಿ ನಾವು, 2ನೇ ಸತ ಆದ್ವಿ, 3ನೇ ಸತ ಆದ್ವಿ, 4ನೇ ಬಾರಿ ಆದ್ವಿ, ಇದು 5ನೇ ಸತ ಏನಾದ್ರು ಹುಚ್ಚ ಹಾಕ್ಬಿಟ್ರೆ ನಾವು ಸಂವಿಧಾನನ ಬದಲಿಸ್ಕೊಂಡು ನಿಂತಾರ ಅವರು. ಇವತ್ತು ನಾನು ಮುಂದೆ ನಿಂತ್ಕೊಂಡು ಓಟ್ ಕೇಳ್ತೀನಿ, ನೀವು ಓಟ್ ಹಾಕ್ತೀವಿ. ನಾಳೆ ಇದು ಪರಿಸ್ಥಿತಿ ಬರಕ್ಕಿಲ್ಲ. ಹಿಂದಿನ ಕಾಲದಾಗ ಏನಿತ್ತು ರಾಜಕೀಯ ಹಂಗನ ಆಗ್ಬೋದು. ದಯವಿಟ್ಟು ತಾವೆಲ್ಲರೂ ವಿನೋದ ಸೂಟಿ ಅವರ ಪರವಾಗಿ ಕಾಂಗ್ರೆಸ್ಸಿಗೆ ನಿಮ್ಮ ಮತವನ್ನ ಹಾಕ್ಬೇಕು. ಇದು ಒಂದು ಋಣದಿಂದ ನಂತರ ಹಾಕ್ಬೇಕು. ಯಾಕಂದ್ರೆ ನಮ್ಮ ಹಳ್ಳಿ ಜನ ಬಹಳ ಮುಗ್ದ್ರಿ. ನಾವು ಒಂದು ವಾಟಿ ನೀರಿಂದು ಲೆಕ್ಕ ಇಡ್ತೀವಿ ಅಂತಂದ್ರ ಇಲ್ಲಿ ಕೊಡುವಂತ ಸೌಲಭ್ಯಗಳ ಬಗ್ಗೆನೂ ನಾವು ಬಹಳಷ್ಟು ವಿಚಾರ ಮಾಡ್ಬೇಕಾಗಿತ್ತು. ನಮ್ಮ ಯುವಕರಿಗೂ ಈ ಸತ ಕೇಂದ್ರ ಸರ್ಕಾರದಿಂದ 1 ಲಕ್ಷ ರೂಪಾಯಿ ತಮ್ಮ ಭವಿಷ್ಯವನ್ನ ರೂಪಿಸ್ಕೊಳಕ್ ಕೊಡಕತ್ತಾರ. 100 ಡಿಗ್ರಿ ಆದವ್ರಿಗೆ ಯಾರಿಗೆ ಅರ್ಹತೆ ಇರ್ತೈತಿ ಅವರಿಗೆ 1 ಲಕ್ಷ ಗೌರ್ಮೆಂಟ್ ನೌಕರಿಗಳನ್ನ ಕೊಡ್ತೀವಿ ಅಂತಾನೂ ಭರವಸೆ ಕೊಡಕತ್ತಾರ. 25 ಲಕ್ಷ ರೂಪಾಯಿ ಏನು ಸರ್ಕಾರದಿಂದ ನಮಗ ಸಹಾಯಧನ ನಮ್ಮ ಆರೋಗ್ಯ ದೃಷ್ಟಿಯಿಂದ ಮನೆಯೊಳಗೆ ಯಾರಿಗಾರು ಏನಾರು ಅನಾನುಕೂಲ ಇತ್ತು ನಾವು ಎಲ್ಲೇ ತೋರಿಸ್ಕೊಳ್ಳಿ, ಆದ್ರೆ 25 ಲಕ್ಷ ರೂಪಾಯಿ ನಮಗೆ ಸಹಾಯಧನ ಸಿಗುವಂತದ ಭರವಸೆ ಕೊಡಕತ್ತಾರ. ಇನ್ನೇನ್ ಬೇಕ್ರಿ?
ಈಗ ಎಲ್ಲಾ ಕಡೆ ಹೆಣ್ಮಕ್ಳು ಬೇಕಾದವ್ರೆಲ್ಲ ಅಂತಿರ್ತಾರ, ಎಲ್ಲಾ ಕೊಡುದು ಕೊಟ್ಟು ಬಿಟ್ಟಿರಿ, ಕೇಳಿದ್ ಕೊಟ್ಟು ಬಿಟ್ಟಿರಿ, ಇನ್ನೇನೈತಿ ನಿಮ್ ಜೊತೆಗೆ ಇರ್ತೀವಿ ನಾವ್ ಅಂತ ಹೇಳ್ತಿರ್ತಾರ. ಇದು ನಮಗ ನೀವು ಎಷ್ಟೋ ಪಾಪ ಅನ್ರಿ, ಸಾಹೇಬ್ರ ಬಗ್ಗೆ ಕಾಳಜಿ ತೋರಿಸ್ರಿ, ಅವ್ರು ಹೊರಗದಾರ, ನೀವು ಹೆಂಗ್ ಮಾಡ್ತೀರಿ ಅಂತಿರಲ್ಲ. ಇದಷ್ಟ ಸಾಲದು. ನೀವು ಓಟ್ ಹಾಕಿ ಯಾವತ್ತು ನಮ್ಮ ಕಾಂಗ್ರೆಸ್ ಗೆಲ್ಲಿಸ್ತೀರಿ, ಈ ಕುತಂತ್ರ ರಾಜಕಾರಣ ಯಾವಾಗ ಬಂದ್ ಆಗ್ತೈತಿ ಅವಾಗ ನಮಗ ರಾಜಕೀಯ ಧೈರ್ಯ ಸಿಗ್ತೈತಿ, ಶಕ್ತಿ ಸಿಗ್ತೈತಿ. ಇದು ಸಿಕ್ಕಾಗ ಮಾತ್ರ, ರಾಜಕೀಯ ಶಕ್ತಿ ಇದ್ದಾಗ ಮಾತ್ರ ಇವನ್ನೆಲ್ಲವನ್ನು ಬಂದ್ ಮಾಡಕ್ ಸಾಧ್ಯ ಐತಿ. ದಯವಿಟ್ಟು ತಾವು ಎಲ್ಲರೂ ವಿನೋದ ಸೂಟಿ ಅವರಿಗ ಅವರ ಕ್ರಮ ಸಂಖ್ಯೆ 2 7ನೇ ತಾರೀಕು ಏನೋ ಕೆಲಸ ಇರ್ಲಿ, ಮೊದ್ಲು ಓಟ್ ಹಾಕ್ತಾರಿ, ಆಮೇಲೆ ಮುಂದಿನ ಕೆಲಸ ಮಾಡ್ತಾರಿ. ಮುಂದಿನ ದಿನಮಾನದಲ್ಲಿ ನಮ್ಮ ಮನೆಯವರು ವಿನೋದ ಸೂಟಿಯವರು, ನಾವು ನೀವು ಕೂಡ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಕಾಳಜಿ ತಗೊಳ್ಳೋಣ. ಹಾಗೇನೆ ಏನೇ ಬಂದ್ರು ನಾವಿರ್ತೀವಿ ಅಂತ ತಮ್ಮೆಲ್ಲರಿಗೂ ಆಶ್ವಾಸನೆ ಕೊಡುತ್ತಾ ನಾನು ಮಾತು ಮುಗಿಸ್ತೀನಿ.